ಬ್ಯಾಟರಿ ಸ್ಫೋಟಕ್ಕೆ ಸುಟ್ಟು ಕರಕಲಾದ ಇವಿ ಸ್ಕೂಟರ್. ಸ್ಫೋಟದ ರಭಸಕ್ಕೆ ಮನೆಯ ಮೇಲ್ಛಾವಣಿಯೇ ಪೀಸ್ ಪೀಸ್. ಹೌದು, ಅರಸೀಕೆರೆ ತಾಲೂಕಿನ ಗಣಸಿ ಹೋಬಳಿಯ ಕಿಂಕೆರೆ ಗ್ರಾಮದಲ್ಲಿ ರಾತ್ರೋರಾತ್ರಿ ಇವಿ ಸ್ಕೂಟರ್ನ ಬ್ಯಾಟರಿ ಸ್ಫೋಟಗೊಂಡಿರುವ ಘಟನೆ ನಡೆದಿದ್ದು, ಬ್ಯಾಟರಿ ಸ್ಫೋಟದ ರಭಸಕ್ಕೆ ಎಲೆಕ್ಟ್ರಿಕ್ ಸ್ಕೂಟರ್ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು, ಇನ್ನು ಸ್ಫೋಟದ ರಭಸಕ್ಕೆ ಮನೆಯ ಮೇಲ್ಛಾವಣಿ ಸೀಟುಗಳು ಹಾರಿ ಹೋಗಿವೆ. ಇದರ ಜೊತೆಗೆ ಸ್ಕೂಟರ್ನ ಪಕ್ಕದಲ್ಲಿ ನಿಂತಿದ್ದ ಬೈಕಿಗೂ ಸಹ ಸಣ್ಣ ಪ್ರಮಾಣದ ಡ್ಯಾಮೇಜ್ ಆಗಿದ್ದು, ಸ್ಫೋಟದ ಶಬ್ದ ಕೇಳುತ್ತಿದ್ದಂತೆ ಅಕ್ಕಪಕ್ಕದ ಮನೆಯವರು ಧಾವಿಸಿ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ಮನೆಯಿಂದ ಹೊರಗೆ ಎಳೆದು ತಂದಿದ್ದಾರೆ. ಇನ್ನು ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಸ್ಕೂಟರ್ ಮಾಲೀಕ ಮಾತನಾಡಿ ಘಟನೆಗೆ ಸಂಬಂಧಿಸಿದಂತೆ ವಿವರಿಸಿದ್ದಾರೆ. ನನ್ನ ಹೆಸರು ಸ್ವಾಮಿ ಅಂತ, ಕೆಂಕೆರೆ ಅವರು. ನಮ್ಮದು ಎಲೆಕ್ಟ್ರಿಕ್ ಗಾಡಿ ಇತ್ತು ಇನೋವಾ. ಅದಕ್ಕೆ ಹೊಸ ಬ್ಯಾಟ್ರಿ ಮೈಕ್ರೋನಿಕ್ಸ್ ಕಂಪ್ನಿಯಿಂದ ತೊಗೊಂಡಿದ್ವಿ. ಹೊಸ ಬ್ಯಾಟ್ರಿ ಚಾರ್ಜ್ ಹಾಕಿ ನಿಲ್ಲಿಸಿ ಗಾಡಿಯಲ್ಲಿ ಚಾರ್ಜ್ ಫುಲ್ ಆದಮೇಲೆ ತೆಗೆದು ಶೆಡ್ ಒಳಗಡೆ ಹಾಕಿದ್ವಿ. ನೈಟು ಮಿಡ್ ನೈಟ್ 12-12ವರೆನಲ್ಲಿ ಬ್ಯಾಟ್ರಿ ಬರ್ನ್ ಆಗಿ ಎಲ್ಲ ಸುಟ್ಟೋಗಿದೆ. ಗಾಡಿ ಸಮೇತ ಸುಟ್ಟೋಗಿದೆ. ಇನ್ನು ಪಕ್ಕದಲ್ಲಿ ಪೆಟ್ರೋಲ್ ಗಾಡಿ ಇತ್ತು, ಅದು ಸ್ವಲ್ಪ ಸುಟ್ಟು ಬರ್ನ್ ಆಗಿದೆ. ಆ ಗಾಡಿ ಬ್ಯಾಟ್ರಿ ಬರ್ನ್ ಆಗಿರೋ ಇದಕ್ಕೆ ಮೇಲ್ಗಡೆ ಸೀಟೆಲ್ಲ ಹೊಡೆದು ಡ್ಯಾಮೇಜ್ ಆಗೋಗಿದೆ ಮನೆಗೆಲ್ಲ. ಇದನ್ನು ಕಂಪ್ನಿಯವ್ರಿಗೆ ಕಾಲ್ ಮಾಡಿ ಕಂಪ್ನಿಯವ್ರ ಹತ್ರ ಮಾತಾಡಿದ್ರೆ ಸರಿಯಾಗಿ ರೆಸ್ಪಾನ್ಸೇ ಮಾಡೋದಿಲ್ಲ. ಮ್ಯಾನೇಜ್ಮೆಂಟ್ ಇಲ್ಲ, ಅದು ಇದಂತ ಆರ್ಕೆ ಉತ್ತರ ಕೊಡ್ಕೊಂಡು ಕಾಲ ಕಳೀತಾ ಇದ್ದಾರೆ. 5 ಡೇಸ್ ಆಯಿತು. ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ಇದುವರೆಗೂ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ನಮಗಾದಂಥ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು. ಯಾರೇ ಆಗಲಿ ದಯವಿಟ್ಟು ಎಲೆಕ್ಟ್ರಿಕ್ ಗಾಡಿ ತೊಗೋಬೇಕು ಅಂತಂದರೆ ಬ್ಯಾಟ್ರಿ ಕಂಪ್ನಿ ಮುಖ್ಯವಾಗಿ ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಅದರಲ್ಲಂತೂ ಮೈಕ್ರೋನಿಕ್ಸ್ ಕಂಪ್ನಿಯವ್ರ ಬ್ಯಾಟ್ರಿ ಅಂತೂ ತೊಗೊಳಕ್ಕೆ ಹೋಗ್ಬೇಡ್ರಿ. ತುಂಬ ಕಂಪ್ಲೇಂಟ್ ಇದೆ ಅವ್ರದ್ದು. ಇದಕ್ಕೆ 2ನೇ ಬಾರಿ ನನಗೆ ಆಗಿರೋದು. ಮುಂಚೆ ಒಂದು ಇದೇ ಥರ ಆಗಿತ್ತು. ಮತ್ತು ಇದು ಚೆನ್ನಾಗಿದೆ, ಒಳ್ಳೆ ಸೇಲ್ಸ್ ಹಾಕಿದ್ದೀವಿ, ತುಂಬ ಬಳಕೆ ಬರುತ್ತೆ ಅಂತೇಳಿ ಕೊಟ್ಟಿದ್ರು. ಆದರೆ ಇದನ್ನು 1 ವರ್ಷಕ್ಕೆ ಹಾಳಾಗೋಗಿದೆ. ದಯವಿಟ್ಟು ನಮ್ಗೆ ಆಗಿರೋ ಅನ್ಯಾಯಕ್ಕೆ ಸ್ವಲ್ಪ ನ್ಯಾಯ ದೊರಕಿಸ್ಕೊಡ್ಬೇಕು.